ಅವರು ಇವತ್ತೇ ಕೂಡ ಸೊ ಎರಡೂ ಸೆಟ್ ಕ್ವಶನ್ ಪೇಪರ್ ಅದು ಲ್ಯಾಂಗ್ವೇಜ್ ಮತ್ತು ಕೋರ್ ಅವರು ರಾತ್ರಿವರೆಗೂ ಕೂಡ ಅಪ್ಡೇಟ್ ಆಗ್ಬೋದು. ಯಾಕಂದರೆ ಸೋಷಿಯಲ್ ಸೈನ್ಸ್ ಇತ್ತು, ಸೋಷಿಯಲ್ ಸೈನ್ಸ್ ಆದ ತಕ್ಷಣ ಮತ್ತೆ ಸೈನ್ಸು ಕಾಣಿತು. ಸೊ ಅದಕ್ಕಾಗಿ ಸೈನ್ಸ್ದು ಕೂಡ ನಾನು ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಏನು ಮಾಡ್ತಾ ಇದ್ದೀನಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇಟ್ಸ್ ಓನ್ಲಿ ಫಾರ್ ದ ಕ್ವಶನ್ ಪೇಪರ್ ವಿದ್ಯಾರ್ಥಿಗಳೇ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಇದೆ. ತಾವುಗಳು ಏನು ಮಾಡಬೇಕಂದ್ರೆ ಆಮೇಲೆ ನಾವು ಇನ್ನೊಂದು ಸೊ ಕೀ ಆನ್ಸರ್ ವಿಡಿಯೋಗಳಲ್ಲಿ ನಾವು ಏನು ಮಾಡ್ತೀವಿ ನಿಮಗೆ ಕೊಡ್ತೀವಿ. ಪ್ರಶ್ನೆ ಇತ್ತು ನೋಡಿ, ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸ್ತಕ್ಕಂಥ ಸುರಕ್ಷಾ ಸಾಧನ ಫ್ಯೂಸ್ ಅಂತಾರೆ. ಸೊ ಅದ್ರ ನೋಡೋಣ ನೆಕ್ಸ್ಟ್ ಆಗಿ ನಾವು ನಿಮಗೆ ಕೊಡ್ತೀವಿ. ಒಂದು ವಸ್ತುವನ್ನು ಪೀನ ವಸುರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಹೇಗೆ ಅಂತ ಕೇಳಿದ್ದಾರೆ. 43ಯಲ್ಲಿ ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರುವ ಸ್ಥಾವರ ಯಾವುದು? ಪ್ರಶ್ನೆ 44 20 ಅಂಪಿಯರ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಅಂಪಿಯರ್ ರೋಧವನ್ನು ಹೊಂದಿರತಕ್ಕಂಥ ವಾಹಕವನ್ನ ಸರಣಿಯಲ್ಲಿ 6 ಹೀನ ಶುಷ್ಕಕೋಶಕ್ಕೆ ಚಿತ್ರದಲ್ಲಿ ಜೋಡಿಸಿದೆ. ಮಂಡಲದಲ್ಲಿ ಪ್ರವಹಿಸತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನು ಸೂಚಿಸುತ್ತದೆ? ಕೋಷ್ಟಕವನ್ನು ಗಮನಿಸಬೇಕು, ಗಮನಿಸಿದ ಉತ್ತರವನ್ನು ಕೊಡಬೇಕು. ಬೆಳಕಿನ ವೇಗದಲ್ಲಿ ಅತ್ಯಂತ ಹೆಚ್ಚು ಯಾವುದು ಅಂತ. ಮುಂದಿನ ಪ್ರಶ್ನೆ ಇತ್ತು, ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗ್ತದೆ. ಸೊ ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್, ಜೈವಿಕ ಅನಿಲದ ಪ್ರಧಾನ ಘಟಕ ಅದು ಮೀಥೇನ್ ಆಗಿರುತ್ತೆ. ಮತ್ತೆ ನಿಮ್ನ ಮಸೂರದ ಒಂದು ಗುಣ ಕೇಳಿದ್ದಾರೆ. ನೋಡೋಣ ನಿಮ್ನ ಮಸೂರದ ಗುಣ ಯಾವುದು ಅಂತ. ನೆಕ್ಸ್ಟ್, 220 ವೋಲ್ಟೇಜ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 50 ಅಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಅಮ್ಮಿಮೀಟರ್ನ ಕೆಲಸ ಕೇಳಿದ್ದಾರೆ. ನೆಕ್ಸ್ಟ್, ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆ ಹೆಚ್ಚಾದಿತ್ತೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗ್ತದೆ. ಈ ವಿದ್ಯಮಾನಕ್ಕೆ ಏನಂತ ಕರೀತಾರೆ? ನೆಕ್ಸ್ಟ್ ಇರ್ತಕ್ಕಂಥ ಪ್ರಶ್ನೆ, ಇವುಗಳಲ್ಲಿ ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಬೇಕು, ಕಾಂತೀಯ ಬಲರೇಖೆಗಳ ಆವೃತ್ತ ಜಾಲವಾಗಿವೆ ಅಂತಕ್ಕಂಥದ್ದು ನೋಡುವ ಡೆಫಿನೆಟ್ ಆಗಿ ಅದು ಇಲ್ಲ ಅಂತ ಕೇಳಿದ್ದಾರೆ. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದವನ್ನು ಪಡೆದುಕೊಳ್ಳುತ್ತದೆ ಏಕೆಂದರೆ ಪ್ರವರ್ತಿಸುವುದು. ಸೊ ತೇವಪೂರಿತ ಆಕ್ಸಿಜನ್ ಆಗಬಹುದು. ನೋಡುವ, ಬೆಂಜಿನ್ ಅನುರಚನೆಯಲ್ಲಿರ್ತಕ್ಕಂಥ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲವನ್ನು ಕೇಳಿದ್ದಾರೆ. ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ. ಸೊ ಇದನ್ನು ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳ ಸಾಮಾನ್ಯ ಅನುಸೂತ್ರ. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ಗೆ ಬಣ್ಣವನ್ನು ಬದಲಾಯಿಸತಕ್ಕಂಥ ವಸ್ತು ಯಾವುದು? ಸಿಂಪಲ್ ಇದೆ ನೋಡಿ ಕ್ವಶನ್. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಹೇಳಿದೀವಿ. ಎಲ್ಲವನ್ನೂ ಕೂಡ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಲ್ಲಿ ಹೇಳಿದೀವಿ. ಇದು ಹೇಳಿತ್ತು ತಾಮ್ರ ಮತ್ತು ತವರದಿಂದಾಗಿರ್ತಕ್ಕಂಥ ಮಿಶ್ರ ಲೋಹ ಯಾವುದು ಅಂತ. ನೆಕ್ಸ್ಟ್, ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತದೆ. ಹಾಗಾದ್ರೆ ಇದು ಆಕ್ಸೈಡ್ನ ಯಾವ ಗುಣ? 3 ಧಾತುಗಳ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳ ಮಧ್ಯದ ಧಾತುವಿನ ರಾಶಿ ಉಳಿದೆರಡು ಧಾತುವಿಗಳ ರಾಶಿಗಳ ಸರಿಸುಮಾರು ಸಮ ಅಂತ ಹೇಳ್ತಾರೆ. ಇದು ದೋಬರೇನ ತ್ರಯದ ನಿಯಮ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಮುಂದೆ, ಕಾರ್ಬನ್ ಮತ್ತು ಇತರೆ ಕಾರ್ಬನ್ಗಳ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಇದು ಕಾರ್ಬನ್ನ ಅನನ್ಯ ಗುಣ. ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರ್ತಕ್ಕಂಥ ಸಂಯುಕ್ತಗಳ ಗುಂಪನ್ನು ಗುರುತಿಸಬೇಕಿತ್ತು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ಆವರ್ತಕ ಮತ್ತು ಗುಂಪುಗಳು ಎಷ್ಟಿದ್ದಾವೆ? ಸಸ್ಯಗಳಲ್ಲಿ ಅಬಿಸಿಕ್ ಆಮ್ಲದ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಈ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳ ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳೆರಡೂ ಕಂಡುಬರತಕ್ಕಂಥ ಸಾಮಾನ್ಯ ಭಾಗವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾದ ಗುಣ ಯಾವುದು? ಮುಂದಿನ ಪ್ರಶ್ನೆ, ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳು. ಇದನ್ನು ಕೂಡ ನಾವು ಹೇಳಿದ್ದೀವಿ. ಅಪಧಮನಿ ಮತ್ತು ಅಭಿಧಮನಿಗಳ ಒಂದು ವ್ಯತ್ಯಾಸ. ನಮ್ಮ ಎಲ್ಲ ಒಂದು ವಿಡಿಯೋಗಳಿಂದಲೇ ಕ್ವಶನ್ಸ್ ಬಂದಿದ್ದಾವೆ. ತಾವುಗಳು ವಿಡಿಯೋಗಳನ್ನು ನೋಡಿ. ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತದೆ. ಹಾಗಾದ್ರೆ ಪ್ರಕ್ರಿಯೆ ಯಾವುದು? ನೆಕ್ಸ್ಟ್, ಮಾನವನ ವಿಸರ್ಜನಾಂಗ ಯುಗದಲ್ಲಿ ಮೂತ್ರ ಹರಿತಕ್ಕಂಥ ಸರಿಯಾದ ಮಾರ್ಗ ಅದು ಮೂತ್ರಪಿಂಡ, ಮೂತ್ರಕೋಶ, ಮೂತ್ರದ್ವಾರ, ಮೂತ್ರನಾಳ ಕಾಮನ್ ಆಗಿರ್ತಕ್ಕಂಥದ್ದು.
ಈ ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಅಂತ ಕೇಳಿದ್ದಾರೆ. ಸೊ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳೇ ಅರಣ್ಯಗಳು. ನೆಕ್ಸ್ಟ್, ಸಸ್ಯಗಳ ಹೂವಿನ ಅಂಡಾಣುಗಳ ಕಡೆಗೆ ಪರಾಗರೇಣುಗಳು ನಳಿಕೆಗಳು ಬೆಳೆಯುವುದು ಏನಂತ ಕರೀತಾರೆ. ಮುಂದಿನ ಪ್ರಶ್ನೆ ಇತ್ತು, ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುವನ್ನ ಮಾತ್ರ ಒಳಗೊಂಡಿರುವ ಗುಂಪು. ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇತ್ತು, ಬಾಯಲ್ಲಿ ನೀರುರುವಿಕೆ ಮತ್ತು ರಕ್ತದೊತ್ತಡಗಳಂತಹ ಅನೈಚ್ಛಿಕ ಕಾರ್ಯಗಳನ್ನು ನಿಯಂತ್ರಿಸತಕ್ಕಂಥ ಮಾನವನ ಮೆದುಳಿನ ಭಾಗ ಯಾವುದು. ಮುಂದಿನ ಪ್ರಶ್ನೆ ಇತ್ತು, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ. ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ ಏನು. ಸೊ ಜಲಕೊಯ್ಲು ರಚನೆಗಳನ್ನು ಮಾಡ್ತಕ್ಕಂಥ ಉದ್ದೇಶ ಅಂತರ್ಜಲವನ್ನು ಮರುಭರ್ತಿ ಮಾಡೋದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಶುದ್ಧ ಎತ್ತರದ ಬಟಾಣಿ ಟಿಟಿ ಸಸ್ಯವನ್ನು ಕುಬ್ಜ ಬಟಾಣಿ ಟಿಟಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳ ಕುಬ್ಜ ಅನುಪಾತವನ್ನು ಕೇಳಿದ್ದಾರೆ. ಎಷ್ಟು ಅನುಪಾತ ಇದೆ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಇತ್ತು, ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿವೆ. ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂತ ಸೊ ಎರಡು ಇರುತ್ತೆ. ಸೊ ಅದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಇದು ಇತ್ತು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ನ. ಇವಾಗಲೇ ಇದೀಗ ಜಸ್ಟ್ ಏನು ಮಾಡಿದ್ದಾರೆ, ವೆಬ್ಸೈಟಲ್ಲಿ ಅಪ್ಲೋಡನ್ನು ಮಾಡಿದ್ದಾರೆ. ಸೊ ನಾನು ನಿಮಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸಾರಿ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿ ತೋರಿಸ್ತೀನಿ, ತಾವು ಅದನ್ನು ನೋಡ್ಬೋದು ಸರಿಯಾಗಿ. ಸೊ ಇದು ಸೆಕೆಂಡ್ ಸೆಟ್ ಸೈನ್ಸ್ ಕ್ವಶನ್ ಪೇಪರ್ ಇದೆ, ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಇದೆ. ಸೊ ಅದಕ್ಕಾಗಿ ನೋಡ್ಕೊಂಡು ಬರೋಣ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ, ಯಾವೆಲ್ಲ ಇದ್ದಾವೆ ಅಂತ. 41 ಕ್ವಶನ್ಸ್ ಬಂತು, 42, 43. ಸೊ ನೀವುಗಳು ಸ್ವಲ್ಪ ಸ್ವಂತವಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಾವು ಕೀ ಆನ್ಸರ್ಗಳನ್ನು ನೋಡಿದಾಗ ತಮಗೆ ಗೊತ್ತಾಗುತ್ತೆ ನಿಮ್ಮ ಓದು ಎಷ್ಟಾಗಿದೆ ಅಂತಕ್ಕಂಥದ್ದು. ಸೊ ನಿಮಗೆ ಒಂದು ಸೆಲ್ಫ್ ಆಗಿರ್ತಕ್ಕಂಥ ಇವ್ಯಾಲ್ಯೂಯೇಷನ್ ಗೊತ್ತಾಗುತ್ತೆ. ಓದಿದ ಮೇಲೆ ನಿಮ್ಮದು ಎಷ್ಟು ಒಂದು ಸಾಮರ್ಥ್ಯ ಇದೆ, ಇನ್ನೂ ಎಷ್ಟು ಓದಬೇಕು ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತದೆ. ಸೊ ಒಂದ್ಸರಿ ಪ್ರಶ್ನೆಗಳನ್ನು ಇನ್ನೊಂದ್ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಪ್ ನಾವೆಲ್ಲ ಇವುಗಳನ್ನು ನೋಡಿ ಸೊ ಕೀ ಆನ್ಸರ್ಗಳನ್ನು ಕೊಡ್ತೀವಿ. ಸೊ ನೈಟ್ ಅಥವಾ ಮಾರ್ನಿಂಗ್ವರೆಗೂ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡ್ತೀವಿ. ಸಮಸ್ಯೆ ಆಗ್ತಕ್ಕಂಥದ್ದು ವಿಡಿಯೋಗಳ ನೋಟಿಫಿಕೇಶನ್ ಬಂದು ತಲುಪೋದಿಲ್ಲ. ಒಂದು ದಿನಕ್ಕೆ ಕೇವಲ 3 ವಿಡಿಯೋಗಳ ನೋಟಿಫಿಕೇಶನ್ ಮಾತ್ರ ಬಂದು ತಲುಪತ್ತೆ. ಸೊ ಹೆಚ್ಚಿಗೆ ವಿಡಿಯೋ ಹಾಕ್ತಕ್ಕಂಥದ್ದೇನಲ್ಲ, ಹಕ್ಕಕ್ಕೆ ನಾವು ಸಿದ್ಧರಿದ್ದೀವಿ. ಆದರೂ ಸೊ ನೋಟಿಫಿಕೇಶನ್ ತಲುಪಬೇಕಲ್ಲ. ಸೊ ದಿನಕ್ಕೆ 3 ನೋಟಿಫಿಕೇಶನ್ಗಳ ಮಾತ್ರ ತಲುಪೋದ್ರಿಂದ ಸೊ ಸಮಸ್ಯೆ ಆಗುತ್ತೆ. ಸೊ ಹೀಗಾಗಿ ಸೊ ಇದು ಕ್ವಶನ್ ಪೇಪರ್ಗಳು. ಸೆಟ್ 2 ಸೈನ್ಸ್ ಕ್ವಶನ್ ಪೇಪರ್ಗಳನ್ನು ಇವಾಗ ತಾನೇ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದರ ಕೀ ಆನ್ಸರ್ಸ್ಗಳನ್ನು ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಅಪ್ಲೋಡನ್ನು ಮಾಡ್ತೀನಿ. ಹೋಪ್ ಮಾರ್ನಿಂಗ್ವರೆಗೂ ಕೂಡ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಎರಡನ್ನೂ ಕೂಡ ಏನು ಮಾಡ್ತೀವಿ, ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಡ್ತೀವಿ. ಸೊ ಇನ್ನೊಂದು ಸಾರಿ ನಿಮಗೆ ನಾನು ಕ್ವಶನ್ ಪೇಪರ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ದಯಮಾಡಿ ಕ್ವಶನ್ ಪೇಪರ್ಗಳನ್ನು ನೋಡಿ ನೀವುಗಳು ಕೂಡ ಒಂದು ಸಾರಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇದರಿಂದ ಸೊ ನಿಮಗೂ ಕೂಡ ಎಷ್ಟು ಓದಿದ್ದೀರಿ, ಎಷ್ಟು ಏನಿದೆ ಅಂತಕ್ಕಂಥದ್ದನ್ನು ಗೊತ್ತಾಗುತ್ತೆ. ಸೊ ಟೋಟಲಿ ನಮ್ಮ 2 ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಅಂತ. ಆ 2 ಯೂಟ್ಯೂಬ್ ಚಾನಲ್ಗಳಿಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ಗಳನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಸೇರಿಕೊಳ್ಳಿ. ಆ ಟೆಲಿಗ್ರಾಮ್ನ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಹೋಪ್ ಇದು ಸೆಕೆಂಡ್ ಸೆಟ್ ಸೈನ್ಸ್ ಕ್ವಶನ್ ಪೇಪರ್ ವಿಡಿಯೋ ಆಯಿತು. ಇನ್ನು ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಸ್ಟೇ ಹೆಲ್ದಿ.